ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಗೌಡ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ಬಂದು ಶ್ರೀ ಕಬ್ಬಳಮ್ಮ ದೇವಸ್ಥಾನದ ವಿಶೇಷತೆ ತಿಳಿಸೋಣ ಅಂತ. ಈ ದೇವಸ್ಥಾನ ಇರೋದು ಬಂದು ರಾಮನಗರ ಡಿಸ್ಟಿಕ್ಕು, ಕನಕಪುರ ತಾಲೂಕು, ಕಬ್ಬಾಳು ಅನ್ನೋ ವಿಲೇಜಲ್ಲಿ ಈ ದೇವಸ್ಥಾನ ಇರೋದು. ಮತ್ತು ಈ ದೇವಸ್ಥಾನ ಯಾವಾಗ ಓಪನ್ ಇರುತ್ತೆ ಅಂದರೆ ಶನಿವಾರ ಭಾನುವಾರ ಬೆಳಗ್ಗೆ 5:30ಗೆ ಓಪನ್ ಆಗುತ್ತೆ. ಮತ್ತು ಈ ದೇವಸ್ಥಾನ ಕ್ಲೋಸ್ ಆಗೋದು ಬಂದೇ ರಾತ್ರಿ 8 ಗಂಟೆಗೆ. ಮತ್ತು ಮಂಡೇ ಟು ಫ್ರೈಡೇ ಬಂದು ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು ಸಂಜೆ 4 ಗಂಟೆಗೆ ಓಪನ್ ಆಗಿ ರಾತ್ರಿ 8 ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಮತ್ತು ನೀವು ಕನಕಪುರದಿಂದ ಹೊರಟ್ರೆ ನಿಮಗೆ 22 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಹೊರಟ್ರೆ ನಿಮಗೆ 80 ಕಿಲೋಮೀಟರ್ ಆಗುತ್ತೆ. ರೋಡ್ ಅಂತೂ ತುಂಬಾ ಚೆನ್ನಾಗಿದೆ, ನಿಮಗೆ ಎಲ್ಲೂ ಬೋರ್ ಅನಿಸೋದೇ ಇಲ್ಲ. ಮತ್ತು ಈ ರೋಡ್ ಬಂದು ಟೋಲ್ ಫ್ರೀ ರೋಡ್ ಆಗಿದೆ. ಮತ್ತು ಹೇಗೆ ತಡ, ಬನ್ನಿ ಎಲ್ಲರೂ ಅಮ್ಮನವರ ದರ್ಶನ ಪಡೆಯೋಣ. ಇದು ಬಂದು ದೇವಸ್ಥಾನದ ಎಂಟ್ರೆನ್ಸು. ದೇವಸ್ಥಾನದ ಎಂಟ್ರೆನ್ಸ್ ಆಪೋಸಿಟೇ ಅಶ್ವಿನಿ ಅನ್ನೋ ವೆಜ್ ಹೋಟೆಲ್ ಇದೆ. ಮತ್ತು ಆ ವೆಜ್ ಹೋಟೆಲಲ್ಲಿ ನಾವು ತೊಗೊಂಡಿದ್ದು ಪೂರಿ, ಇಡ್ಲಿ ಮತ್ತು ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು. ಟಿಫನ್ ಮುಗಿಸ್ಕೊಂಡು ಹಾಗೆ ದರ್ಶನಕ್ಕೆ ಹೊರಟ್ವಿ. ಅಲ್ಲಿ ನಿಂಬೆ ಹಣ್ಣಿನ ಹಾರ ಮತ್ತು ಹೂವಿನ ಹಾರ, ಅಮ್ಮನವರಿಗೆ ಪೂಜೆ ಸಾಮಾನು ಎಲ್ಲ ಅಲ್ಲೇ ಸಿಗುತ್ತೆ. ನಾವು ಪೂಜೆ ಸಾಮಾನು ಮತ್ತು ಅಮ್ಮನವರಿಗೆ ಹಾರ ತಗೊಂಡು ಕ್ಯೂಗೆ ಹೊರಟ್ವಿ. ನಾವು ಹೊರಟಿದ್ದು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತು ನಾವು ಆ ರಶಲ್ಲೇ ಹಾಗೆ ಅಮ್ಮನವರ ದರ್ಶನ ಮಾಡೋಣ ಅಂತ ಹೊರಟ್ವಿ. ನಾನು ಈಗ ತೋರಿಸ್ತಾ ಇರೋ ವಿಡಿಯೋ ಬಂದು ಅಂದರೆ ದೇವಸ್ಥಾನ ಬಂದು ಇದು ಬೆಟ್ಟದ ಕೆಳಗಡೆ ಇರೋ ಕಬ್ಬಾಳಮ್ಮ ದೇವಸ್ಥಾನ. ಬೆಟ್ಟದ ಮೇಲೆ ಸಹ ಕಬ್ಬಾಳಮ್ಮ ದೇವಸ್ಥಾನ ಇದೆ. ನಾವು ಹಾಗೆ ರಶಲ್ಲಿ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಹಾಗೆ ಮುಂದೆ ಹೊರಟ್ರೆ ಅಲ್ಲಿ ಗಣಪತಿ ದೇವಸ್ಥಾನ ಇದೆ. ಆ ಗಣಪತಿ ದೇವಸ್ಥಾನದಲ್ಲಿ ತಾಯ್ತ ಕೊಡ್ತಾರೆ. ಆ ತಾಯ್ತ ಕಟ್ಟಿಸ್ಕೊಂಡು ಹಾಗೆ ಮುಂದೆ ಹೊರಟ್ರೆ ನಮಗೆ ಅಮ್ಮನವರ ಇನ್ನೊಂದು ವಿಗ್ರಹ ಮೂರ್ತಿ ಸಿಗುತ್ತೆ. ಆ ಅಮ್ಮನವರ ವಿಗ್ರಹ ಮೂರ್ತಿನ ದರ್ಶನ ಮುಗಿಸ್ಕೊಂಡು ಹಾಗೆ ಮುಂದೆ ಹೊರಟ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹಾಗೆ ಮುಂದೆ ಹೊರಟ್ರೆ ಇಲ್ಲಿ ಯಂತ್ರ ಸಿಗುತ್ತೆ. ಅಂದರೆ ಮನೆಗೆ ದೃಷ್ಟಿಯಾಗಿದ್ದರೆ, ವಾಹನಗಳಿಗೆ ದೃಷ್ಟಿಯಾಗಿದ್ದರೆ ಅಲ್ಲಿ ಯಂತ್ರಗಳನ್ನ ಕೊಡ್ತಾರೆ. ಆ ಯಂತ್ರ ಮತ್ತು ದೃಷ್ಟಿ ಬೊಂಬೆಗಳನ್ನ ತಗೊಂಡು ಹಾಗೆ ಮುಂದೆ ಹೊರಟ್ರೆ ನಮಗೆ ಇಲ್ಲಿ ತಡೆ ಹೊಡೆಯೋ ಜಾಗ ಸಿಗುತ್ತೆ. ಅಂದರೆ ಇಲ್ಲಿನ ವಿಶೇಷತೆ ಅದೇ. ತಡೆ ಹೊಡೆಯೋ ಜಾಗ ಅಂತ ಹೇಳಿದ್ರೆ ಮನುಷ್ಯರಿಗೆ ದೃಷ್ಟಿ ತೆಗಿತಾರೆ. ನಾವಿಲ್ಲಿ 10 ರೂಪೀಸ್ ಟಿಕೆಟ್ ತೊಗೊಂಡು ಹಾಗೆ ಮುಂದೆ ಹೊರಟ್ರೆ ಇಲ್ಲಿ 50 ರೂಪೀಸ್ ಪೇ ಮಾಡಿದ್ರೆ ತೆಂಗಿನಕಾಯಿ, ನಿಂಬೆಹಣ್ಣು, ಮಡಕೆದಲ್ಲಿ ದೃಷ್ಟಿ ತೆಗಿತಾರೆ. ಅದನ್ನು ಕಾಲಲ್ಲಿ ತುಳಿದು ಹಾಗೆ ಮುಂದೆ ಹೊರಟ್ರೆ ನಮಗೆ ಇಲ್ಲಿ ಬಸವಣ್ಣನ ದೇವಸ್ಥಾನ ಸಿಗುತ್ತೆ. ಆ ಬಸವಣ್ಣನ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದು ನೋಡಿದ್ರೆ ಇನ್ನೂ ದೇವಸ್ಥಾನ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.